Hey guys, welcome back to my YouTube channel. So, ಇವತ್ತಿನ ವ್ಲಾಗಲ್ಲಿ ಐ ಆಮ್ ಸೋ ಹ್ಯಾಪಿ ಯಾಕಂದ್ರೆ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಫುಲ್ ಖುಷಿ ಗೈಸ್, ಫುಲ್ ಖುಷಿ ಅನ್ಕೊಳ್ಳಿ. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್. ಯಾವಾಗ ಮನೆಯಲ್ಲಿ ಕಾಲಿಡ್ತೀನಿ, ಯಾವಾಗ ಇಲ್ಲಿಂದ ಓಡೋದು ಅಂತ ಕೊನೆಯಲ್ಲಿ ಓಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಫಾರ್ ಅ ಲಾಂಗ್ ಟೈಮ್, ಇಟ್ಸ್ ಜಸ್ಟ್ ಫಾರ್ 1 month ಗೈಸ್. ಎಸ್, ಎಷ್ಟು ಎಕ್ಸೈಟೆಡ್ ಆಗಿದ್ದೆ ಗೊತ್ತಾ. ನನ್ನ ಕೈ ಓಡ್ತಾ ಇರಲಿಲ್ಲ, ಕಾಲು ಓಡ್ತಾ ಇರಲಿಲ್ಲ. ಐ ವಾಸ್ ಸೋ ಎಕ್ಸೈಟೆಡ್. ನಿದ್ದೆ ಇಲ್ಲ, ಏನಿಲ್ಲ. ಜಸ್ಟ್ ದಟ್ ಹೆಂಗೆ ಹೋಗ್ಲಿ, ಏನು ಮಾಡಲಿ, ಹೇಳ್ಬಿಡ್ಲಾ ಮನೆಯಲ್ಲಿ, ಇಲ್ಲಾಂದ್ರೆ ಸರ್ಪ್ರೈಸ್ ಮಾಡಲ್ಲ ಅಂತ ಅನ್ಕೊಂತಾನೆ ಇದ್ದೆ. ಕೊನೆಯಲ್ಲಿ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಸರ್ಪ್ರೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೈ ಸೋಲೋ ಟ್ರಿಪ್ ಟು ಇಂಡಿಯಾ, ವಿಚ್ ಇಸ್ ಅಬೌಟ್ like 17 hours journey guys. 17 hours, first time in my life I'm traveling like so far in so many hours. ತನಕ ನೋಡಿ, make sure you like, share and subscribe, and it is something inspiring for everyone who's ಲಿವಿಂಗ್ ಅಬ್ರಾಡ್ ಅಂತಾನೆ ಅನ್ಕೊಳ್ಳಿ. ಸೊ ಎಸ್ ಗೈಸ್, ಇವಾಗ ಅಣ್ಣ ಬರ್ತಾ ಇದ್ದಾರೆ ಡ್ರಾಪ್ ಮಾಡೋಕ್ಕೆ. ಸೊ ಐ ಜಸ್ಟ್ ಡ್ರಾಪ್ ಟು ಟೆಕ್ಸ್ಟ್, ಮಮ್ಮಿಗೆ ಟೆಕ್ಸ್ಟ್ ಮಾಡಿದ್ದೆ ಸೇಯಿಂಗ್ ದಟ್ ನನಗೆ ಕೆಲಸ ಐತೆ ಫ್ರಮ್ 11 to 6. ಸೊ ದಟ್ಸ್ ದ ಟೈಮ್ ವೇರ್ ಮೈ ಮಾಮ್ ಇಸ್ ಆ್ಯಕ್ಚುಲಿ ಫ್ರೀ. ಅದಾದಮೇಲೆ ಯೂಶ್ವಲಿ ನನ್ನ ಕಾಲ್ಸ್ ಬರಲ್ಲ ಪೋಸ್ಟ್ ಇಂಡಿಯನ್ ಟೈಮ್ಸ್ ಪೋಸ್ಟ್ 4 o'clock ನನಗೆ ಇಂಡಿಯಾದ ಕಾಲೇ ಬರಲ್ಲ. ನಾನು ಮಾಡಿದ್ರೆ ಅಷ್ಟೇ ಅವ್ರು ಪಿಕ್ ಮಾಡೋದು, ಇಲ್ಲಾಂದರೆ ಯೂಶ್ವಲಿ ಕಾಲ್ ಬರಲ್ಲ. ಸೊ ಅದನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಗೈಸ್, ಅಷ್ಟೊತ್ತರಲ್ಲಿ ಅಲ್ಲಿ ಮೀಟ್ ಆಗ್ಬಿಟ್ಟು ಅಷ್ಟೊತ್ತರಲ್ಲಿ ಅಲ್ಲಿ ಲ್ಯಾಂಡ್ ಆಗ್ಬಿಡೋಣ ಅಂತ ನನ್ನ ಪ್ಲ್ಯಾನು. ಆ್ಯಂಡ್ ಆಲ್ಸೋ ಇನ್ನೊಂದು ಗೊತ್ತಾ ಗೈಸ್, ನಾನು ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಐಮ್ ಗೋಯಿಂಗ್ ರಿವರ್ಸ್ ದ ಟೈಮ್. ಸೊ ಇವಾಗ ಇಫ್ ಮೈ ಫ್ಲೈಟ್ ಇಸ್ like 3:15, ಐಮ್ ಗೋನ್ ಅಗೇನ್ ಟ್ರಾವೆಲ್ ಟು ದ ಸೇಮ್ ಟೈಮಿಂಗ್ when I'm getting back to India. ಗೈಸ್, ಅನ್ನ ವೇರ್ ಹೌಸ್ ಬಂದೆ. ಅನ್ನ ಇವಾಗ ಇಲ್ಲಿ ಇದ್ದಾರೆ. ಸೊ ಇವಾಗ ಹೋಗ್ತೀವಿ. ವಿ ಕೇಮ್ ಟು Anna's ವೇರ್ ಹೌಸ್. So we will be leaving now. Okay, Abhyana, done. ಇವಾಗ ಹೊರಡ್ತೀವಿ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್. ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ. ಓ ಮೈ ಗಾಡ್, ಯು ನೋ ದಟ್ ಎಕ್ಸೈಟ್ಮೆಂಟ್ ಹೇಳೋಕ್ಕಾಗ್ತಾ ಇಲ್ಲ ಗೈಸ್. ನನಗೆ ನಿಜವಾಗ್ಲೂ ಬರೋ ಖುಷಿಯಲ್ಲಿ ನನ್ನ ಫೋನೇ ಕೆಳಗಡೆ ಬೀಳಿಸ್ಬಿಟ್ಟೆ ನಾನು. ಹೊರಟ್ವಿ. ಟ್ರಾಫಿಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಆ್ಯಂಡ್ ಆಲ್ಸೋ ಇಲ್ಲಿ ಟೆಂಪ್ರೇಚರ್ 30 ಡಿಗ್ರಿ ಇದೆ. ನಾನು ಫುಲ್ ಸ್ವೆಟ್ರೆಲ್ಲ ಹಾಕೊಂಡು ಬಂದಿದ್ದೀನಿ. ನೋಡೋರು ಏನಾದ್ರು ಎಲ್ಲ ಅಂದ್ಕೊಂಡಿರ್ತಾರೆ. ಡ್ಯೂಟಿ ಫ್ರೀ ಶಾಪಲ್ಲಿ ಇವಾಗ ಪರ್ಚೇಸ್ ಮಾಡಿದೆ. ಓ ಮೈ ಗಾಡ್, ನಿಜವಾಗ್ಲೂ ಆಗ್ತಾಯಿಲ್ಲ. ಎಲ್ಲ ನನ್ನ ಹತ್ರನೇ ಐತಿ ನೋಡಿ. ಇದೆಲ್ಲ ನನ್ನ ಹತ್ರ ಐತಿ. ಹೆಂಗೆ ಗೈಸ್ ತೊಗೊಂಡೋಗ್ಲಿ ಇದೆಲ್ಲ ಕಸಿನ್ಸ್ಗೆ. ಅಲೋನ್ ಅಂತ ನಿಜವಾಗ್ಲೂ ತುಂಬ ಕಷ್ಟ ಗೈಸ್. ನನ್ನ ಹತ್ರ ಲಗೇಜ್ ಎಷ್ಟೈತೆ ಅಂದರೆ ಸಾರಿ, ಹೊಟ್ಟೆಲ್ಲ ಒಂಥರ ಗುಳು ಅನಿಸ್ತೈತೆ ಗೈಸ್. ಯಾಕಂದರೆ ನಾನು ಟ್ರಾವೆಲಿಂಗ್ ಅಲೋನ್ ಪದೇ ಹೇಳ್ತಾ ಇದ್ದೀನಿ. ತುಂಬ ಭಯ ಆಗ್ತೈತೆ. ಲಾಸ್ಟ್ ಟೈಮ್ ಮಮ್ಮಿ ಬಂದ್ರಲ್ಲ, ಸೊ ಏನೋ ಅನಿಸ್ತಾ ಇರಲಿಲ್ಲ. ಇವಾಗ ನಾನು ಮಾತ್ರ ಬರೋದಕ್ಕೆ ಈ ಥರ ಒಂಥರ ಅನಿಸ್ತೈತೆ. ನನಗೇನೋ ಇಷ್ಟೊತ್ತು ಅನ್ನ ಇದ್ರು ಪಾಪ, ಇವಾಗ ಒಂಥರ ಆಗ್ತೈತೆ. ಓ ಮೈ ಗಾಡ್, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಗೈಸ್. ಓ ಮೈ ಗಾಡ್, ನಾನು ಟ್ಯಾಕ್ಸೇ ಕ್ಲೇಮ್ ಮಾಡೋಕ್ಕೆ ಹೋಗಲಿಲ್ಲ ಗೈಸ್. ಇದು $100 ಲಾಸ್ ಮಾಡ್ಕೊತಾ ಇದ್ದೆ ನಾನು ಇವಾಗ ಟ್ಯಾಕ್ಸ್ ಕ್ಲೇಮ್ ಮಾಡಿಲ್ಲ ಅಂದರೆ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ದೇವರೇ, ಡ್ಯೂಟಿ ಫ್ರೀ ಶಾಪ್ ಹೋಗಿದ ತಕ್ಷಣ ಮರ್ತೇ ಬಿಟ್ಟರೆ ನಾನು ಟ್ಯಾಕ್ಸ್ ಕ್ಲೇಮ್ ಮಾಡೋಕ್ಕೆ. ಇವಾಗ ಬೇಗ ಓಡೋಗ್ಬಿಟ್ಟು ಅದನ್ನು ಮಾಡಿಸ್ಕೊಂಡು ವಾಪಸ್ ತಿರ್ಗಾ ಹೋಗಬೇಕು. ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನೋಡಿದ್ರೆ ಈ ಥರ ಮಾಡ್ತಾಯಿದ್ದೆ. ಆಟ ಆಡ್ಕೊಂಡಿದ್ದೀನಿ ಗೈಸ್. ಆಗಲ್ಲ ಗೈಸ್, ಹೊಂಟೋಗಿರೋಕ್ಕೆ ನಿಜ ಆಗಲ್ಲ, ತುಂಬ ಕಷ್ಟ. ಅದು ಮಲೇಷಿಯನ್ ಏರ್ಲೈನ್ಸ್ ಗೈಸ್. ಈ ಸತಿ ಈ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಬರಬೇಕಾದ್ರೆ ನಿಜವಾಗ್ಲೂ ಕೆಟ್ಟದಾಗಿತ್ತು. ಇದಂತೂ ಸ್ವಲ್ಪ ಬೇರೆ ಓಡ್ತಾ ಇದ್ದೀವಿ. ಆ್ಯಂಡ್ ಲೇಟ್ ಆಗಿದೆ. ಟಕ್ಕಂತ ಹೋಗ್ಬೋದು. ನಾನು ಕಾಮೆಂಟ್ ಯೂಸ್ ಮಾಡ್ಬೋದು ಲೇಟ್ ನಾನು ಓಡ್ತಾ ಇದ್ದೀನಿ. ಇಲ್ಲಿಂದ ಟ್ರೈನ್ ಏನು ಹಿಡ್ಕೊಂಡ್ಬೇಕಂತೆ. ಸೊ ಏನಂತ ಗೊತ್ತಿಲ್ಲ, ನೋಡಬೇಕು ನಾನು.
ನಾನು ನಿಜವಾಗ್ಲೂ ಮಲೇಷ್ಯಾ ಏರ್ಪೋರ್ಟ್ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಇಟ್ ಇಸ್ ಸೋ ಹ್ಯೂಜ್ ಗೈಸ್. ಆ್ಯಕ್ಚುಲಿ ಅಲ್ಲಿಂದ ನಮ್ಗೆ ಗೊತ್ತಿಲ್ಲ ಡೊಮೆಸ್ಟಿಕ್ ಟರ್ಮಿನಲ್ ಏನಂತ. ಐ ಡೋಂಟ್ ನೋ ಇಫ್ ದಿಸ್ ಇಸ್ ಡೊಮೆಸ್ಟಿಕ್ ಆರ್ ಇಂಟರ್ನ್ಯಾಷನಲ್, ಬಟ್ ಏರ್ಪೋರ್ಟ್ ಇಸ್ ಸೋ ಹ್ಯೂಜ್. ಅಲ್ಲಿಂದ ಇಲ್ಲಿ ಬರೋಕ್ಕೆ ದೇ ಹ್ಯಾಡ್ ಎ ಟ್ರೈನ್ ಫೆಸಿಲಿಟಿ ವಿಚ್ ವಾಸ್ ಆ್ಯಕ್ಚುಲಿ ಗುಡ್. G1 G8ಗೆ ಹೋಗ್ಬೇಕು. ಅಲ್ಲಿ ನೋಡಿ ಎಷ್ಟು ಲೆಂತ್ ಐತೆ ನೋಡಿ, ನೀವು ಕ್ರೇಜಿ ಐತೆ ಗೈಸ್. ಇಲ್ಲಿ ಒಂದು ಡ್ಯೂಟಿ ಫ್ರೀ ಶಾಪ್ ಹಿಂಗೈತೆ. ಓಪನ್ ಮಾಡಿಲ್ಲ ಇನ್ನು, ಟೈಮ್ ಐತೆ ನಮಗೆ. ಅಲ್ಲಿ ಇವಾಗ ನಾವು ಬಂದೈತೆ ಒಳಗಡೆ. ಇವಾಗ ಇಲ್ಲಿ ಒಂದು ಗೈಸ್ ಇವಾಗ ಆಗ್ತಾಯಿಲ್ಲ, ಡಿಲೇ ಮೇಲೆ ಡಿಲೇ. எங்கே இருக்க நீ? எங்கே இருக்கிற? நான் எங்கே தான் இருக்கிறேன். எங்கே இருக்க நீ? ஒன்று பின்னாடி திரும்ப. எங்கடா? ஒன்னுடா பிரியா, இவ்வளோ கேர்லெஸ். பின்னாடி திரும்படா. நான் நேற்று அவனுக்காக எங்கடி எல்லாரும் தேடி வந்தேன் நான். பவனுங்க பார்த்துக்கோல பார்த்து ಉಲ್ಟಾ ಓಕೆ. ಇಷ್ಟೊತ್ತು ಹುಡುಕ್ತಾ ಇದ್ದೀನಿ ನಾನು. ಒಳ್ಳೆ ಮೆಂಟಲ್ ಥರ ಕನ್ನಡ ವ್ಲಾಗ್ ಹಂಗೆ ಬರ್ದು, ತಮಿಳ್ ವ್ಲಾಗ್ ಹಿಂಗೆ ಬರ್ದು. ಟೀ I was actually waiting for you. Come, let's go. Come. Oh my god. Okay. இந்த ಬೊಕ್ಕೆ அவங்க ಎತ್ತು ಮಾಡ್ತಾಂಗೆ, ಇದು ನಾ ಎತ್ತು ಮಾಡ್ತೇನೆ. ಕನ್ನಡ ಬೊಕ್ಕೆ ನನಗೆ ಸಿಗ್ತಾ ಇಲ್ಲ. ನಾನು ಬಂದು ಲೇಟಾಗಿ ಎಲ್ಲ ರೆಡಿ ಮಾಡಿದ್ದು. ಬೊಕ್ಕೆ ಸಿಗ್ತಾ ಇಲ್ಲ ಅಂತೆ. ಅಯ್ಯೋ ದೇವರೇ, ಇಷ್ಟೊತ್ತು ಕಾಯ್ಕೊಂಡಿದ್ದೆ. ಬೇಸಕ್ಕ ಯಾರು ಯಾವನು ಅಲ್ಲಿ ಸುಪ್ರಿಯಾ. ಯು ನೋ ವಾಟ್ ಹ್ಯಾಪನ್ ಪ್ಲೀಸ್. ನಾನು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ, ವೇಟ್ ಮಾಡಿ. குட்டு ஹவு ஸ்வீட். வெல்கம் பேக் நேத்து. போய் 6 மாசத்துலயே வர ஒரே பொண்ணு நான் தான். வந்துட்டு 2 வருஷத்துல வரேன்னு சொன்னேன், 6 மாசத்துல வரேன் கைஸ். இல்ல போயிட்டு என்ன மறந்து 2 வருஷம் நான் வர மாட்டேன். நான் வரல, 2 இயர்ஸ்ಗೆ ಬರಲ್ಲ. ஏண்டி? we can take it until there. அங்க இது இல்ல என்ன மாதிரி இருக்கே ಸುಪ್ರಿಯಾ, we can't carry it slowly. ಹೌದಾ? ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡೋ ಪ್ಲಾನ್ ಅಲ್ಲ. ಇವಾಗ ಕನ್ಫ್ಯೂಸ್ಡ್ ಆಗಿದ್ದೀನಿ ಹೆಂಗೆ ಏನಂತ. ಸೊ ವಾಟ್ ಐ ಆಮ್ ಥಿಂಕಿಂಗ್ ಇಸ್ ವಿಲ್ ಸ್ಲೀಪ್ ಆಫ್ ಮಾರ್ನಿಂಗ್ ಶಿಲ್ ಕಮ್ ಬೇಕ್. ಯಾರಿದೆ ಪದ ಸರ್ಪ್ರೈಸ್. ಸ್ವಾಮಿ ಸ್ವೀಟ್ಸ್ ಅಂದ್ರೆ ಸ್ವೀಟ್ಸ್ ನೇತ್ರಾ. ಸ್ವೀಟ್ಸಾ? ಓ ಮೈ ಗಾಡ್, ಬ್ರೌನಿ ಕೇಕ್. Oh my god, I got some brownies. Hatita guys, hatita. Oh my god. Guys, brown bakes in the brownies ಸಿಕ್ತು. ಇದು ಸೊಳ್ಳೆ ಮುಡ್ಲ ಅವಳ ಕೇವಲವಾ இருக்குது. Brownie come blondie. Oh my god. Oh my god. Oh my god. Enjoy. Please order from Brown Bakes. What is this? Blondie with brownie. Oh yes. My god. No. Hey, next level இருக்கு. Beautiful. என்னடி போட்ட மேல? Chocolate. என்ன chocolate? Wow, it's so beautiful. Hey, இதா பேக்கு சொல்றது. நான் சொல்றேன். நல்லா இல்லையா? யூனிக் பண்ணியா? ஆமா. நல்லா இருக்கா நல்லா இல்லையா? நல்லா இருக்குது. ಅಂದಿದ ತಕ್ಷಣ ಗೀ ರೈಸ್ ತಿನ್ಬೇಕು ಅನಿಸ್ತು. ಸೊ ಗೀ ರೈಸ್ ತಿಂತಾ ಇದ್ದೀವಿ. ಆ್ಯಂಡ್ ಅಲ್ಲಿ ನಮ್ಮ ಸುಪ್ರಿಯಾ, ನಮ್ಮ ಸಿಸ್ಟರ್ ಕಾಲ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದಾರೆ ಡೋರ್. ನಾವು ಓಪನ್ ದಿ ಡೋರ್ ಸ್ಲೋಲಿ. ಓಕೆ, ಸ್ಲೋಲಿ. ನಾವು ಓನ್ಲಿ ಓಪನ್ ಸ್ಲೋಲಿ. ಐ ಶುಡ್ ಓನ್ಲಿ ನಾಟ್ ಹಿಯರ್. ಓಪನ್. ಐ ಹರ್ಡ್. ಡೌನ್ ಓಪನ್. ಕೇಕ್ ಕೊಡೋದು. இப்போ ஸ்லோவாக கேட் கீ எடுங்க நிவ்யாக்கா. you're opening gate. be careful நிவி. ஐயோ சத்து வருது. காயா சைலண்டா இருக்க. வீடு வந்துச்சு கைஸ். பெஸ்ட் பிஹேவியர். இந்த ரைட் இல்ல, எங்க வீடு? அந்த இந்த ரைட் இல்ல. Open flash open.
ಮಮ್ಮಿಗೆ ಮಾಡ್ತವಳೆ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಓನರ್ ನಂಬರ್ ಬನ್ನಿ, ಓನರ್ ನಂಬರ್ ಬರುತ್ತೆ. ಹಲೋ ಆಂಟಿ, ಆಂಟಿ ಆಯ್ತಾ रुको जरा सबर करो. ஹலோ ஆண்டி, வீட்டில் ஒரே பிரச்சனை ஆண்டி. உங்கள் வீட்டு வெளில தான் இருக்கேன். உங்கள் வீட்டு வெளில தான் இருக்கேன். அதுக்கு தான் ஃபோன் எடுக்கவே இல்லை நீ. ಗೊತ್ತಾಯ್ತು ನನಗೆ, ಸ್ವೀಟ್ ಕಳಿಸಿ ಅವತ್ತಿಗೆ ಗೊತ್ತಾಯ್ತು. ಅಯ್ಯೋ கடவுளே, ಅಯ್ಯೋ இதே கண்ணாடி ಇದೀರಾ? ನಾನು ಸರಿ ಆನದ ಕಣ್ಣೀರೆಲ್ಲ ಪೋಡಿಗೆ ನಿಜಕ್ಕೆ ನಾನು ವಿಡಿಯೋಗೋಸ್ಕರ ಕಣ್ಣೀರಲ್ಲ ಒನ್ ಡ್ರಾಪ್ ಬಂದ್ಬಿಡ್ತೀನಿ. ಇಲ್ಲ, ಇದು ಎಷ್ಟು ಟೈಮ್ ಇತ್ತು? ಅಭಿಪಾ, ಅಭಿ ಅವನೆಲ್ಲ ತುಂಬ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಕಡೆ ಇಬ್ರು ಒಟ್ಟಿಗೆ ಬರ್ತಾರವ್ರು, ಏನೋ ಸರ್ಪ್ರೈಸ್ ಮಾಡ್ತಾರೆ ಇವರು ಅಂತ ಕೇಳಿ ಅದಕ್ಕೆ ಕೇಳಿದೆ. ಅಭಿ ಇದು 1ನೇ ತಾರೀಕು ಬರ್ತೀನಿ ಅಂದ, ನೀನು 1ನೇ ತಾರೀಕು ಬರ್ತೀನಿ ಅಂದ ಕೆಲಸ ಮಾಡಿದೆ ಹೇಗೆ ಅಂತ. ಅದ ತಿರ್ಗಾ ಫಸ್ಟ್ ಇಂದ ಮುಂದ್ಗಡೆ ಬರ್ತೀನಿ. ಬಡ್ಡಿ ಹ್ಯಾಪಿ ಆಯ್ಡೋಡಿ 2 minutes ಇಡಿ போயிட்டு வந்தேன். ಫುಲ್ ಖುಷಿ ಆಯ್ತು. ಕಲ್ಲಿ வீட்டிலேருந்து கண்ணீர் எல்லா கண்ணும் போனோம். பாத்தியா, அவளே ஒற்றுக்கிறா. பண்ணமா சொல்லு. சுப்ரியா எங்க இವಾಗ ஆக்டிங் ಮಾಡಿದ್ಲು ಕಾಲೇಜ್. நீ வந்து உங்க வீட்டுக்கு முன்னாடி தாண்டி இருக்கிற அப்படின்னியா? எனக்கு ஒரு மாதிரி ஆயிடுச்சு, தூக்கமே அப்படி தெளிஞ்சிச்சு. நீ தூக்கம் உள்ள தெளிச்சு அவங்களுக்கு. குமாரி அம்மா ஊருக்கு போனாலும் வந்துட்டாங்க, கேட் ஓபன் பண்ணிட்டாங்க. குமாரி அம்மா பா நீ இத்தனை அப்படின்னு ಪ್ಯಾಸೆಂಜರ್ ಜಾಸ್ತಿ ಜನ ಬಂದ್ಬಿಟ್ರಂತಾವ. ಅಷ್ಟೇ ಸೊನ್ನ எங்க அப்பா டவுட். நேத்ரா அப்பா ஆண்டி வர 4ஆம் தேதி வராடி. ಬಾಯ್ தான் ஆகுல்ல. பாட்டிக்கு சொல்லிடுங்க ஆண்டி. ஓகேமா, ஓகே, ಬಾಯ್ பாய்டா. The next day. ಚಡ್ಡಿ ಬಡ್ಡಿ ಇಸ್ ಕಮ್ಮಿಂಗ್. ನಮ್ಮ ಮಮ್ಮಿ ಬೇಗ ಬಾ ಕವಿತಾ, ಕಮ್ ಹೋಮ್ ಬೇಬಿ, ನಂಗೆ ಚೆಸ್ಟ್ ಪೇನ್ ಒಂಥರ ಆಗ್ತೈತೆ ಅಂತ ಹೇಳಿದ್ದಾರೆ. ಇವಾಗ ಬರ್ತವ್ರೆ ವೇಟ್ ಮಾಡಿ, ಬಜ್ಜಿ ಕೊಂತ ಇದ್ದೀನಿ. ಓಕೆ, ಇಟ್ಕೋತಿದ್ದೀನಿ, ಬರ್ತಾ.
Somebody with a chest pain now. What's up, baby? Chest pain and How are you? Hey, boo, look who's here, booey, booey, boo. ಗಾಡಿ ಅನ್ನೋಕೆ ಎಷ್ಟೊಂದು ದಿವಸ ಆಯ್ತು. ಲಾಸ್ಟ್ ಟೈಮು ನಾನು ಇಲ್ಲಿಂದ ಓಡ್ಬೇಕಾದ್ರೆ ಲಾಸ್ಟ್ ಟೈಮ್ ಹಿಂಗೆ ಅಭಿನಯ ಹಿಂದೆಂದ ಕೂತ್ಕೊಂಡು ಬ್ಲಾಗ್ ನಾನು ಹಾಕಿರ್ತೀನಿ ಇದರಲ್ಲಿ ನೋಡಿ. ಇವಾಗ ಅಭಿನಯ ಇದೇ ರೋಡಲ್ಲಿ ಓಡಿಸ್ಕೊಂಡು ವಿ ಆರ್ ಗೋನಾ ಹ್ಯಾವ್ ಅವರ್ ಫೇವ್ರೆಟ್ ಟೀ ಇನ್ ಒನ್ ಆಫ್ ಅವರ್ ಪ್ಲೇಸಸ್. ಸೊ ವಿಲ್ ಹ್ಯಾವ್ ದ್ಯಾಟ್. ಓ ಮೈ ಗಾಡ್, ತುಂಬಾ ಖುಷಿ ಆಗುತ್ತಿದೆ. Last drive also me, first drive also me. ಓ ಗೈಸ್, ಎಸ್, ನನ್ನ ಗಾಡಿ ನಮ್ಮ ಡ್ಯಾಡಿ ತಗೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ನಮ್ಮ ಮಮ್ಮಿ ಹೊಸ ಗಾಡಿಯಲ್ಲಿ ಬರ್ತಾ ಇದ್ದೀವಿ. ಟೀ ಕುಡಿತಾ ಇದ್ದೀವಿ. ನಾನು ಲೆಮನ್ ಟೀ ಆ್ಯಂಡ್ ಶೀ ಈಸ್ ಹ್ಯಾವಿಂಗ್ ನಮ್ಮ ಸೆಂಡರ್ ಕೆಫೆಯಲ್ಲಿ ಟೀ ಕುಡಿತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ದಟ್ ಟಾಕ್ಸ್ ಆ್ಯಂಡ್ ಆಲ್ ಲೈಫ್ ಬಗ್ಗೆಲ್ಲ ಮಾತಾಡ್ಕೊಂಡು ಖುಷಿಯಾಗಿದ್ದೀವಿ. You'll ಮಾತ್ರ if whenever I meet her, no, it's like a stress relief. You know that one best friend who tells you, who guides you through goods and bads and everything, and that one person knows everything about you, and that's everyone knows. It's always Abhi, and so she keeps telling me about life. She boosts me, guys. ನೆನ್ನೆ ತನಕ ಒಂಥರ ಇದ್ದೆ, ನಾನು ಮಲಗಿದ್ದೆ. ಏನು ಗೊತ್ತಾ, ನಾನು ಮಲಗಿದ್ದೆ 11 o'clock ಮಲಗಿದ್ದೆ. She came and then she was waiting for 3 hours. 3 hours she was waiting. ನಂಗೆ ಗೊತ್ತೇ ಇರಲಿಲ್ಲ, ಪಾಪ ಎಬ್ಬರಿಸೋ ಇಲ್ಲ. ಆ್ಯಂಡ್ ದೆನ್ ಬಂದ್ಬಿಟ್ಟು ನೇತ್ರ ನಾನು ಯಾವಪ್ಪ ಕನ್ಸಲ್ಲಿ ನೇತ್ರ ಆಮೇಲೆ ಕಮ್ಮಿ ತೆಗ್ದು ನೋಡಿದಾಗ ಅಭಿನಯ. ಐ ಕುಡಂಟ್ ರೆಕಾರ್ಡ್ ದಟ್ ಮೊಮೆಂಟ್ ಬಿಕಾಸ್ I was like You could give now. yeah good now. Did you miss me? A little. Did you miss me? That's the question. 100%. How can I not be without missing? I did miss everyone and everyone. I am such a loner here. She's not loner anymore. 1 month irtini salvi gone fun adadmele. Okay, sicky, bye. Get the baby Abhinaya. Oh, It's okay, don't reveal it. so cute. Look at her now. Hey, that's Prithvi. It's Prithvi. Oh yeah, girl dress it is. Yeah, even when I was No, it's even me. when my brother was young, no, my mom used to put girl outfits on me. It's me. ಅದೆಲ್ಲ ಆಸೆ ಇರುತ್ತಲ್ಲ, ಎಷ್ಟು ವಯಸ್ಸಲ್ಲಿ ಬೇಕಾದ್ರೆ ಹುಡುಗನ ಹುಡುಗಿ ಥರ ಮಾಡೋದು, ಹುಡುಗಿನ ಹುಡುಗ ಥರ ಮಾಡೋದು, ಆ ಥರ. ರೋಸ್ ಚೀಕ್ಸ್. ಡ್ಯಾಡಿ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಫೋನಲ್ಲಿ ರೀಚಾರ್ಜೇ ಇಲ್ಲ, ಅದಕ್ಕೆ ರೀಚಾರ್ಜ್ ಮಾಡಿ. அவளுக்கு 7th ல இருந்து நான் தான் ஃபோன் கொடுத்துன்னுக்கறேன். ಟ್ರೂ ಅಲ್ಲ, ಎಷ್ಟು ಕಷ್ಟ ಇರ್ತಾ ಇತ್ತು. ಚರ್ಚಿಗೆ ಬಂದಿದ್ದೀವಿ. ನೆಕ್ಸ್ಟು ಹಿಂದೂ ಗಾಡಿಗೆ ಹೋಗ್ಬೇಕು. ನನಗೋಸ್ಕರ ಅಭಿ ಗಾಟ್ ಮಿ ಅ ಕ್ಯೂಟ್ ಗಿಫ್ಟ್. ಥ್ಯಾಂಕ್ ಯು ಬೇಬಿ ಗರ್ಲ್, ಯು ಗಾಟ್ ಮಿ ಅ ಕ್ಯೂಟ್ ಗಿಫ್ಟ್. ನಾನು ಮನೆಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ನಾವಿಬ್ಬರು ಇದು ಹಾಕೊಂಡು ರೀಲ್ಸ್ Twinning. ಯಾ ವಿ ವಾಂಟ್ ರೀಲ್ಸ್ ಮಾಡ್ತೀವಲ್ಲ, ವಿ ಆರ್ ವೇರಿಂಗ್ ಸಮಥಿಂಗ್ ಕ್ಯೂಟ್. ಆ್ಯಕ್ಚುಲಿ ಇರೋದು 5 ಜನ. ದೋಸೆ ಆರ್ಡರ್ ಮಾಡಿದ್ದು 1 2 3 4 5 6 7 8 ದೋಸೆ ಆರ್ಡರ್ ಮಾಡಿದ್ವಿ. ಬಟ್ ಇರೋದು ಅಷ್ಟೇ 5 ಜನ ಅಷ್ಟೇ. ಇಷ್ಟೆಲ್ಲ ತಿನ್ಬೇಕಾ ಇಷ್ಟು? ನೋ, ಫುಡ್ ಬಂದು 5 ನಿಮಿಷ ಅಷ್ಟೇ ಆಯಿತು. ಅಷ್ಟು ಬೇಗ 2 ಪ್ಲೇಟ್ ಎಲ್ಲ ಖಾಲಿ. 2 ಪ್ಲೇಟ್ ಖಾಲಿ. ಬೇರೆ ಒಂದಿ ನಂದು ಖಾಲಿ. ಇದು ಅರ್ಧ ಅಷ್ಟೇ ಮುಗೀತು. ಅಲ್ಲಿ ನೋಡಿ, 2ನೇದು ನಮ್ಮ ಮಮ್ಮಿ ಒಂದಿಗೆ ನಮ್ಮ Sandra is actually feeding my mom. Feeding my mom. Feed you. ಅಲ್ಲಿ ಖಾಲಿ ಮಾಡ್ಬಿಡ್ಬೇಕು ಎಲ್ಲರೂ. Hey baby, I will go off baby. One more baby. ಅಷ್ಟೇ, ದೋಸೆ ಖಾಲಿ ಆಗ್ಬಿಡುತ್ತೆ. ದೋಸೆ ಖಾಲಿ. ನೆಕ್ಸ್ಟ್ ಇವಾಗ ನಮ್ಮ ಬಡಿಗೆ. ಬಡಿ ಐ ಲವ್. ಎಲ್ಲ ನಿಂಗೆ ಬೇಡ ಅಂತ ಎಲ್ಲರಿಗೂ ತಿನ್ಸಿ.
ಮಮ್ಮಿ ನೋಡಿ ಜೂಟ್ ಆಗ್ಬಿಟ್ರು. ನಮ್ಮಮ್ಮಿ ಅಷ್ಟೇ ಮರ್ಯಾದೇನೇ ಇಲ್ಲ. I came after 6 When was the last time we came? I came with you only last time. பாருங்க, all my cousins are here. My mother. That is mother. See there. Hi guys. சொல்லுமா? சொல்லுடா செல்லோ. Hi guys. ಎಂತ ಗೊತ್ತುಂಟಾ? ಕಿಸಿತಮ್ಮ ಎಲ್ಲ ಆಡಿಯನ್ಸ್ಗೆ ಕಿಸಿತಮ್ಮ. ಶಾಕ್. ನಮ್ಮ ರಿಯಾಕ್ಷನ್ ನಮ್ಮ ಮಮ್ಮಿ ನೋಡೋದೇ 100 ಸಲ ನೋಡ್ತಾರ. ಅಯ್ಯೋ ದೇವರೇ. ಬೆಳಗ್ಗೆ ಬಂದಿದ ತಕ್ಷಣ ಮೈ ಫ್ರೆಂಡ್ಸ್ ಗ್ಯಾದರ್, ಅದಾದ್ಮೇಲೆ ಟೆಂಪಲ್ ಆ್ಯಂಡ್ ಇವಾಗ CPR ಅಲ್ಲಿ ತಿಂದ್ಬಿಟ್ಟು ಡನ್ ವಿತ್ ಡಿನ್ನರ್. ನಾನು ನಿದ್ದೆಯಲ್ಲಿ ಇಟ್ ಇಸ್ ಸೋ ಗುಡ್ ಗೈಸ್, ಇಟ್ ಇಸ್ ರಿಯಲಿ ಸೋ ಗುಡ್. ಗುಡ್ ನೈಟ್ ಬೇಬಿ. ಗುಡ್ ನೈಟ್. ಮೇಕ್ ಶ್ಯೂರ್ ಯು ಲೈಕ್, share, tell share and subscribe to my YouTube channel. Hello. I love you guys.